ಹಾಯ್ ನಮಸ್ಕಾರ, ನನ್ನ ಹೆಸರು ದರ್ಶನ್ ಅಂತ. ನಾನು KR ಫ್ರಮ್ ಬ್ಯಾಂಗ್ಳೂರಿಂದ ಬರೋದು. ಸೊ ನಾನು ಇವಾಗ ಪ್ರೊಫೆಷನ್ ಬಂದ್ಬಿಟ್ಟು ಶೀಪ್ ಫಾರ್ಮಿಂಗಲ್ಲಿದ್ದೀನಿ, ಕುರಿ ಸಾಕಾಣಿಕೆಯಲ್ಲಿದ್ದೀನಿ. ಮತ್ತು BGTS ಬಗ್ಗೆ ಬಂದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಿಂದ ನನಗೆ ಗೊತ್ತಾಯಿತು. ಲಾಸ್ಟ್ ಇಯರು ಜಾನಲ್ಲಿ ಫಸ್ಟ್ ಟ್ರಾನ್ಸ್ಫಾರ್ಮೇಷನ್ ಜಾಯ್ನ್ ಆದೆ ಟಿಪ್ಸಂದ ಬ್ರಾಂಚಲ್ಲಿ. ಅಲ್ಲಿ ತುಂಬ ಚೆನ್ನಾಗಿತ್ತು 3 ಮಂತ್ಸು. ಭರತ್ ಗೌಡ ಸರು, ದಿಶಾ ಮ್ಯಾಮ್ ಇದ್ದು ತುಂಬ ಸಪೋರ್ಟಿವ್ ಆಗಿದ್ದರು. ನಮಗೆಲ್ಲ ಹೇಳ್ಕೊಡ್ತಾಯಿದ್ರು, ಹೆಲ್ಪ್ ಮಾಡ್ತಾಯಿದ್ರು. ಬಾಡಿ ತುಂಬ ಚೆನ್ನಾಗಿ ಚೇಂಜ್ ಆಯಿತು. ಸೊ ಮತ್ತೆ ಈ ವರ್ಷ ಜಾಯ್ನ್ ಆಗಿದೆ. ದಿಸ್ ಈಸ್ ಮೈ ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ BGTS ಅಲ್ಲಿ. ಮೇಯ್ನ್ ರೀಸನ್ ನಾನು ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂತ ಡಿಸೈಡ್ ಆಗಿದ್ದು, ನನ್ನ ಮಗಳ ಜೊತೆ ಆಡೋಕ್ಕೆ ನನಗೆ ಸ್ಟ್ರೆಂತ್ ಇರ್ತಾ ಇರಲಿಲ್ಲ. ಶಿ ಈಸ್ ನೌ 4 years. ಸೊ ಲಾಸ್ಟ್ ಇಯರು ಅದೇ ಮೇಯ್ನ್ ರೀಸನ್, ಅವ್ರ ಜೊತೆ ಆಡಬೇಕು. ಅವರು ಎಷ್ಟು ಎನರ್ಜಿಟಿಕ್ ಆಗಿರ್ತಾರೆ, ನಾವು ಅದೇ ಎನರ್ಜಿ ಮ್ಯಾಚ್ ಮಾಡಬೇಕಂದ್ರೆ ನಾವು ಫಿಟ್ನೆಸ್ ಕಡೆ ಗಮನ ಕೊಡಬೇಕು ಅಂತಲೇ ಜಾಯ್ನ್ ಆಗಿದ್ದು. ಇಲ್ಲೇನಂದರೆ ಇವಾಗ ಬೆಲ್ ರೋಡಲ್ಲಿ ಬ್ರಾಂಚ್ ಇರೋದ್ರಿಂದ KR ಫ್ರಮ್ದ ಇಲ್ಲಿಗೆ ಬರೋದೇ ಒಂದು ದೊಡ್ಡ ಚಾಲೆಂಜ್. ಬರೋಕ್ಕೆ 1.5 hour ಆಗುತ್ತೆ, 1.5 hour ಆಗುತ್ತೆ, ತುಂಬ ಟ್ರಾಫಿಕ್ ಇರುತ್ತೆ. ಸೊ ಬರೋದು ಹೋಗೋದೇ ದೊಡ್ಡ ಚಾಲೆಂಜು. ಆದರೂ ಬರ್ತಾ ಇದ್ದೆ. BGTS ಅಲ್ಲಿ ಜಿಮ್ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಲೈಕ್ ನೀವು ಬಂದಿದ್ದ ತಕ್ಷಣ ಬೇರೆ ಅಲ್ಲಿ ಟೈಮ್ ಪಾಸ್ ಮಾಡೋದು, ಮೊಬೈಲ್ ನೋಡೋದು ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಓನ್ಲಿ ವರ್ಕೌಟ್ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಮಾಡಬೇಕು. 1.5 hour ಕಂಪ್ಲೀಟ್ ನಿಮ್ಮ ವರ್ಕೌಟ್ ಮುಗಿಯುತ್ತೆ. ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬೇರೆ ಜಿಮ್ಮಲ್ಲಿ ಸಿಗೋದಿಲ್ಲ. ಸ್ಟಾರ್ಟಿಂಗ್ ನಾನು ಸೇರಿಕೊಂಡಾಗ ನನಗೆ ಒಂದು 10 ಪುಷಪ್ಸು ಮಾಡೋಕ್ಕಾಗ್ತಾ ಇರಲಿಲ್ಲ, ಒಂದು 5 ಪುಲಪ್ಸು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಈಸಿಯಾಗಿ ಕಂಟಿನ್ಯೂಸ್ ಆಗಿ 30+ ಪುಷಪ್ಸ್ ಮಾಡ್ತೀನಿ, 10+ ಪುಲಪ್ಸ್ ಮಾಡ್ತೀನಿ. ವೆಯ್ಟ್ಸು ಅಷ್ಟೇ 5 kg ಡಂಬಲ್ ಎತ್ತಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ಆರಾಮಾಗಿ 15-20 kg ಅಪ್ ಟು 30 kg ಹೋಗ್ತೀನಿ. ಡೆಡ್ ಲಿಫ್ಟ್ ಅಪ್ ಟು 100+ kg ಡೆಡ್ ಲಿಫ್ಟ್ ಮಾಡ್ತೀನಿ. ಸೊ ಓವರಾಲ್ ಸ್ಟ್ರೆಂತ್ ಕಂಪ್ಲೀಟಾಗಿ ಬಿಲ್ಡ್ ಆಗಿದೆ. ಆಮೇಲೆ ಪ್ರತಿ ವೀಕೆಂಡು ಸ್ಯಾಟರ್ಡೇ ವೀಕೆಂಡ್ ಚಾಲೆಂಜ್ ಅಂತ ಇರುತ್ತೆ. ಎಲ್ಲ ಬ್ಯಾಚಸ್ ಕಂಬೈನ್ ಆಗಿ ಎಲ್ಲರೂ ಜಾಯ್ನ್ ಆಗಿ ವೀಕೆಂಡ್ ಚಾಲೆಂಜ್ ಇರುತ್ತೆ. ಪ್ರತಿ ವೀಕು ಒಂದೊಂದು ಚಾಲೆಂಜ್ ಇರುತ್ತೆ. ಡೆಡ್ ಲಿಫ್ಟ್ ಇರ್ಬೋದು, ಆಮೇಲೆ ಪ್ಲ್ಯಾಂಕ್ ಇರ್ಬೋದು, ಆ ಥರ. ಸೊ ಗೆದ್ದವ್ರಿಗೆ ಪ್ರೈಸ್ ಕೊಡ್ತಾರೆ. ಅದು ಒಂಥರ ಮೆಮೊರಬಲ್ ಆಗಿರುತ್ತೆ ನಮಗೂ. ಮತ್ತೆ ಇನ್ನೂ ನಾವು ಅಚೀವ್ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಇದೆ. ಸೊ ಸಪ್ಲಿಮೆಂಟ್ಸ್ ಬಂದ್ಬಿಟ್ಟು ಎಲ್ಲ ಹೆಲ್ದಿ ಸಪ್ಲಿಮೆಂಟ್ಸೇ ಸಜೆಸ್ಟ್ ಮಾಡ್ತಾರೆ. ನೀವು ಇಲ್ಲೇ ತೊಗೋಬೋದು, ಇಲ್ಲೇ ಸಿಗುತ್ತೆ. ವೇ ಪ್ರೋಟೀನ್ ಇರ್ಬೋದು, ನಿಮಗೆ ಕ್ರಿಯೇಟಿನ್ ಇರ್ಬೋದು. ಏನೂ ನಿಮಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಲೈಕ್ ನಾನ್ ಹೆಲ್ತಿ ಸಪ್ಲಿಮೆಂಟ್ಸ್ ಏನೂ ಸಜೆಸ್ಟ್ ಮಾಡಲ್ಲ. BGTS ಮೀಲ್ಸ್ ಇದೆ, ಮೀಲ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಮನೆ ಊಟ ತೊಗೊಂಡು ನಾನು ನನ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದೀನಿ. ನ್ಯಾಚುರಲ್ ಫುಡ್ಡಿಂದನೇ ಟ್ರಾನ್ಸ್ಫರ್ ಮಾಡಿ. ಸೊ ಭರತ್ ಗೌಡ ಸರು, ದಿಶಾ ಮ್ಯಾಮು ಟ್ರೈನಿಂಗ್ ಮೆಥಡ್ ಹೇಳ್ಬೇಕಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ನೀವೇನು ಆ ಕಡೆ ಈ ಕಡೆ ಅಲ್ಲಾಡೋಕ್ಕಾಗೋದಿಲ್ಲ. ಸೊ ಬಂದಿದ್ದೆ ಪುಷಪ್ಸು, ವರ್ಕೌಟ್, ವಾರ್ಮಪ್ ಆಗಿರ್ಬೋದು, ಪ್ರತಿಯೊಂದು ಬಾಡಿಗೂ ಆ ಮಸಲ್ಗೆ ವರ್ಕೌಟ್ ಇರ್ಬೋದು, ಎಲ್ಲ 100 reps ಹೇಳ್ತಾರೆ. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ, ಪ್ಲಸ್ ಚೆನ್ನಾಗೂ ಇರುತ್ತೆ. ಆಮೇಲೆ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಅವ್ರ ಬುಕ್ಕಲ್ಲಿ ಪ್ರತಿಯೊಬ್ಬರದ್ದು ಬರ್ಕೋತಾರೆ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಸೊ ಎವ್ರಿಥಿಂಗ್ ಇಸ್ ಪ್ಲ್ಯಾಂಡ್. ಏನೂ ಹಾಗೆ ಹೇಳಲ್ಲ. ನಿಮ್ಮ ಬಾಡಿ ಟೈಪ್ ತಕ್ಕಂಗೆ, ನಿಮ್ಮ ವೆಯ್ಟ್ ತಕ್ಕಂಗೆ, ನಿಮ್ಮ ಸ್ಟ್ರೆಂತ್ ತಕ್ಕಂಗೆ ಹೆಲ್ಪ್ ಮಾಡ್ತಾರೆ. ಸೊ ಟ್ರಾನ್ಸ್ಫಾರ್ಮೇಷನ್ 100% ಹಾಗೇ ಆಗುತ್ತೆ. ಅವ್ರು ಹೇಳೋದೆಲ್ಲ ಫಾಲೋ ಮಾಡಿ. ಸೊ ಐ ಸಜೆಸ್ಟ್ BGTS ಟು ಎವ್ರಿವನ್. ಎಲ್ಲರೂ ಬನ್ನಿ, ಎಕ್ಸ್ಪೀರಿಯೆನ್ಸ್ ಮಾಡಿ. ಖಂಡಿತ ತುಂಬ ನಿಮಗೆ ನೀವು ಇಷ್ಟಪಡ್ತೀರಾ, ಟ್ರಾನ್ಸ್ಫಾರ್ಮೇಷನ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು.